ರಾಖಿಯನ್ನ ಕಟ್ಟಿಸಿಕೊಂಡ ಗೆಳೆಯನೇ ಪ್ರೀತಿ ಮಾಡುವಂತೆ ಪಟ್ಟನ್ನ ಹಿಡಿದಿದ್ದಾನೆ. ಪೀಡಿಸಿ ಯುವತಿಯನ್ನ ಕೊಂದೇ ಬಿಟ್ಟಿದ್ದಾನೆ ಕಿರಾತಕ. ದಿಲ್ಲಿಯ ಜ್ಯೋತಿ ನಗರದಲ್ಲಿ ಯುವತಿಯ ಬರ್ಬರ ಹತ್ಯೆಯಾಗಿದೆ. ಯುವತಿಯನ್ನ ಕಟ್ಟಡದ 5ನೇ ಮಹಡಿಯಿಂದ ಕೆಳಗೆ ತಳ್ಳಿ ಹತ್ಯೆ ಮಾಡಲಾಗಿದೆ. ಬುರ್ಕಾ ಧರಿಸಿ ತನ್ನ ಗೆಳತಿಯನ್ನ ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಗೆಳೆಯ. ಮುಸ್ಲಿಂ ಯುವಕ ತೌಫಿಕ್ನಿಂದ ಹಿಂದೂ ಯುವತಿ ನೇಹಾ ಹತ್ಯೆಯಾಗಿದೆ. ತೀವ್ರ ಗಾಯಗೊಂಡಿದ್ದಂತಹ ನೇಹಾ ಸಾವಿನ ಬಳಿಕ ಘಟನೆಗೆ ಕೋಮು ಬಣ್ಣವನ್ನು ಹಚ್ಚಲಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ನೇಹಾ ಕೊನೆಯುಸಿರೆಳೆದಿದ್ದಾರೆ. ಆ ಒಂದು ಸುದ್ದಿಯನ್ನ ತಿಳಿದು ಉದ್ರಿಕ್ತರಾಗಿದ್ದಾರೆ ಜನ. ಆರೋಪಿ ತೌಫೀಕ್ ಬಂಧನಕ್ಕೆ ಆಗ್ರಹಿಸ್ತಾ ಇದ್ದಾರೆ. ನೇಹಾ ಅಂತಿಮ ಯಾತ್ರೆಯಲ್ಲೂ ಕೂಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ರಾಖಿ ಕಟ್ಟಿದ ನಂತರ ಆತ ಯಾರೇ ಆಗಿದ್ರು ಅಣ್ಣನೇ ಆಗಿರ್ತಾನೆ ಅಥವಾ ತಮ್ಮನೇ ಆಗಿರ್ತಾನೆ. ರಾಖಿ ಕಟ್ಟಿದ ಮೇಲೆ ಮುಗೀತು, ಅಲ್ಲಿಗೆ ಸಂಬಂಧಗಳು ಅಣ್ಣ ತಮ್ಮ ಅನ್ನುವಂತಹ ರೀತಿಯಲ್ಲಿ ನಾವು ಹಿಂದೂಗಳು ವರ್ತಿಸ್ತೇವೆ. ಯಾರೇ ಆದರೂ ಸರಿ, ಮುಸ್ಲಿಂ ಆದರೂ ಸರಿ, ಕ್ರಿಶ್ಚಿಯನ್ ಆದರೂ ಸರಿ, ಅವರು ನಮಗೆ ಅಣ್ಣ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿ ನಮ್ಮ ಮನಸ್ಸಿಗೆ ಅನ್ಸಿದ್ರೆ ನಾವು ಏನೋ ರಾಖಿ ಮೂಲಕ ಹೇಳ್ಕೊಳ್ತೀವಿ, ಹೌದು ನೀವು ನಮಗೆ ಅಣ್ಣನಾಗಿದ್ಬಿಡಿ ಇನ್ನು ಮುಂದೆ ಅಥವಾ ತಮ್ಮನಾಗಿದ್ಬಿಡಿ ಅಂತ ಹೇಳಿ. ಬಟ್ ಆದ್ರೆ ರಾಖಿ ಕಟ್ಟಿದ ಯುವತಿಯನ್ನೇ ಪ್ರೀತಿಸಿ ಅಂತ ಈಗ ಪೀಡಿಸಿ ಆಕೆಯನ್ನ ಹತ್ಯೆ ಮಾಡಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ರಾಖಿ ಕಟ್ಟಿದ ಮೇಲೆ ಆತ ಅಣ್ಣನೇ ಆಗಿರ್ಬೋದು, ತಮ್ಮನೇ ಆಗಿರ್ಬೋದು. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಆತ ಅಣ್ಣ ಅಥವಾ ತಮ್ಮ ಅಂತ ಹೇಳಿ ನಾವು ಭಾವಿಸ್ತೀವಿ. ಬಟ್ ಆದರೆ ಈ ಮುಸ್ಲಿಂ ಯುವಕರಿಗೆ ಅದರದ್ದು ಪವಿತ್ರ ಅಥವಾ ಬಾಂಧವ್ಯ ಅದ್ರ ಬಗ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. ಬಟ್ ಆದರೆ ರಾಖಿ ಕಟ್ಟಿದ ಮೇಲೆ ಆಕೆಯನ್ನ ಪೀಡಿಸಿದ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಬರ್ಬರ ಹತ್ಯೆ ಆಗಿದೆ. ಈ ಒಂದು ಹತ್ಯೆ ಸಾಕಷ್ಟು ತಿರುವುಗಳನ್ನ ಕೂಡ ಪಡೆದುಕೊಳ್ತಾ ಇದೆ. ಇದು ಕೋಮು ಬಣ್ಣಕ್ಕೆ ಕೂಡ ತಿರುವುತ್ತಾ ಇದೆ. ಹೌದು ರಮ್ಯಾ, ಏನು ದಿಲ್ಲಿಯ ಜ್ಯೋತಿ ನಗರ ಏನಿದೆ ಅದು ಹಿಂದೂ ಮತ್ತೆ ಮುಸ್ಲಿಂ ಎರಡೂ ಸಮುದಾಯಗಳ ಬಾಹುಳ್ಯ ಪ್ರದೇಶ. ಮತ್ತೆ ಎರಡೂ ಸಮುದಾಯಗಳು ಪರಸ್ಪರ ಸೌಹಾರ್ದಯುತವಾಗಿ ಇರುವಂತ ಪ್ರದೇಶ ಆಗಿತ್ತು. ಮತ್ತೆ ಹಿಂದೂ ಯುವಕ ಆಗಿರ್ಬೋದು, ಮುಸ್ಲಿಂ ಯುವಕ ಆಗಿರ್ಬೋದು, ಯಾರೇ ಆಗಿರ್ಲಿ ಪರಸ್ಪರ ಅನ್ಯ ಧರ್ಮೀಯರ ಜೊತೆ ಗೆಳೆತನ ಇರೋದು ಸಹಜ ಕೂಡ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಯುವತಿಯನ್ನ 5ನೇ ಮಹಡಿಯಿಂದ ಒಬ್ರು ಕೆಳಗಡೆ ತಳ್ತಾರೆ. ಮತ್ತೆ ಆ ಕೆಳಗಡೆ ತಳ್ಳಿದಂತ ಸಮಯದಲ್ಲಿ ತಳ್ಳಿದಂತ ವ್ಯಕ್ತಿ ಬುರ್ಕಾ ಹಾಕೊಂಡಿರ್ತಾರೆ. ಆ ಬುರ್ಕಾ ಹಾಕೊಂಡಿದ್ದಂತ ವ್ಯಕ್ತಿ ಯಾರೋ ಮಹಿಳೆಯೇ ಇರ್ಬೋದು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ನಡೆಸಕ್ ಶುರು ಮಾಡಿದಾಗ ಗೊತ್ತಾಗೋದು ಅದು ಮಹಿಳೆ ಅಲ್ಲ, ಅದು ಯುವಕ. ಅದು ಆತ ಯುವಕ, ಅವನ ಹೆಸರು ತೌಫಿಕ್ ಅಂತ ಗೊತ್ತಾಗುತ್ತೆ. ಆತ ಹಿಂದೂ ಯುವತಿ ನೇಹಾ ಜೊತೆ ಗೆಳೆತನ ಇರುತ್ತೆ. ಆತನಿಗೆ ಈಕೆ ರಾಖಿ ಕೂಡ ಕಟ್ಟಿರ್ತಾಳೆ. ಆದ್ರೆ ಆತನಿಗೆ ಆಕೆ ಮೇಲೆ ಪ್ರೀತಿ ಮೂಡಿರುತ್ತೆ. ಹಂಗಾಗಿ ನೀನ್ ನನ್ನ ಪ್ರೀತಿ ಮಾಡು, ನನ್ ಮದ್ವೆ ಆಗು ಅಂತ ಹೇಳ್ಬಿಟ್ಟು ಆತ ಒತ್ತಾಯ ಮಾಡ್ತಿರ್ತಾನೆ. ಯಾವಾಗ ಆಕೆ ಒಪ್ಪೋದಿಲ್ವೋ ಆಗ ಆತ ಬುರ್ಕಾ ಧರಿಸಿ ಆಕೆಯನ್ನ ಭೇಟಿ ಮಾಡಕ್ ಬಂದಂತ ಸಮಯದಲ್ಲೇನೆ ಆಕೆಯನ್ನ 5ನೇ ಮಹಡಿಯಿಂದ ಕೆಳಗಡೆ ತಳ್ಳಿರ್ತಾನೆ. ಆಕೆ ತೀವ್ರವಾಗಿ ಅಸ್ವಸ್ಥಗೊಂಡಿರ್ತಾಳೆ, ಗಾಯಗೊಂಡಿರ್ತಾಳೆ. ಆ ಸಮಯದಲ್ಲಿ ಆಕೆಯನ್ನ ಸ್ಥಳೀಯ ಸಿವಿಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಕೂಡ ನೀವು ಆ ಘಟನೆಯ ವಿಡಿಯೋಗಳನ್ನ ನೋಡ್ಬೋದು. ಆಸ್ಪತ್ರೆಯಲ್ಲಿ ಕೂಡ ಆಕೆ ಇನ್ನೂ ನರಳಾಡ್ತಿರ್ತಾಳೆ. ಆದ್ರೆ ಆಸ್ಪತ್ರೆಯಲ್ಲಿ ಆಕೆ ಕೊನೆಯ ಉಸಿರೆಳೀತಾಳೆ. ಆ ನಂತರ ಈ ಘಟನೆಗೆ ಕೋಮು ಬಣ್ಣ ಬರುತ್ತೆ. ಏನೊಂದು ಒಬ್ಬ ಮುಸ್ಲಿಂ ಯುವಕನಿಂದ ಹಿಂದೂ ಯುವತಿಯ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಘಟನೆ ನಡೆದು ಆಕೆಯನ್ನ ನೇಹಾಳನ್ನ ಕೆಳಗಡೆ ತಳ್ಳಿದ ಕೂಡ್ಲೆ ತೌಫಿಕ್ ಪರಾರಿಯಾಗಿದ್ದಾನೆ. ಈಗ ಆತನನ್ನ ಪೊಲೀಸ್ನ ಹುಡುಕ್ತಿದ್ದಾರೆ. ಆದ್ರೆ ನೇಹಾ ಅಂತಿಮ ಯಾತ್ರೆನಲ್ಲಿ ಏನಿದೆ, ಇದು ನೇಹಾಳ ಕೊಲೆಯನ್ನ ನಾವು ಯಾವುದೇ ಕಾರಣಕ್ಕೂ ಸಹಿಸಲ್ಲ, ಒಂದು ಹಿಂದೂ ಯುವತಿಯ ಕೊಲೆ ಆಗಿದೆ ಅಂತ ಹೇಳ್ಬಿಟ್ಟು ಈ ಹಿಂದೂ ಸಂಘಟನೆಗಳು ಒಂದು ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರಿಗೆ ಆಗ್ರಹ ಮಾಡ್ತಿದ್ದಾರೆ. ಈ ಮೂಲಕ ದಿಲ್ಲಿಯ ಜ್ಯೋತಿನಗರ ಏನಿತ್ತು ಬಹಳ ಶಾಂತಿಯುತವಾಗಿರುವಂತ ಪ್ರದೇಶ ಅದಿವಾಗ ಉದ್ವಿಗ್ನತೆಯಿಂದ ಕೂಡಿದೆ. ಮತ್ತೆ ಈ ಘಟನೆ ಸಾಮಾಜಿಕ ತಾಣಗಳಲ್ಲಿ, ಅಂದ್ರೆ ಕೇವಲ ದಿಲ್ಲಿನಲ್ಲಿ ನಡೆದಿರೋ ಘಟನೆ ಆಗಿದ್ರು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇಡೀ ದೇಶಾದ್ಯಂತ ಈಗ ಭಾರಿ ಸದ್ದು ಮಾಡ್ತಾ ಇದೆ ರಮ್ಯಾ. ದಿಲೀಪ್, ಆಕೆಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡಲಿ, ಬೇಡ ಅಂತ ಹೇಳೋದಿಲ್ಲ, ಯಾರೂ ಕೂಡ ಬೇಡ ಅಂತ ಅದಕ್ಕೆ ಅಡ್ಡಿ ಮಾಡೋದಿಲ್ಲ. ಬಟ್ ಆದರೆ ಈ ಒಂದು ಸಾವಿನ ಹಿಂದೆ ಈ ರೀತಿಯಾಗಿ ಕೋಮು ಬಣ್ಣ ಬಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ಹೌದು ರಮ್ಯ, ಯಾಕಂದ್ರೆ ಇತ್ತೀಚೆಗೆ ನೀವು ಕರ್ನಾಟಕದಲ್ಲಿ ನಡೆದಿರೋ ಘಟನೆಯನ್ನು ನೆನಪಿಸ್ಕೊಬಹುದು. ಹುಬ್ಬಳ್ಳಿನಲ್ಲೂ ಇದೇ ರೀತಿಯಾದಂತ ನೇಹಾ ಹಿರೇಮಠ್ ಅವರದ ಒಂದು ಹತ್ಯೆ ನಡೆದಿತ್ತು. ಈ ಸಂದರ್ಭದಲ್ಲೂ ಕೂಡ ಈ ಘಟನೆಗೆ ಹಿಂದೂ ಮತ್ತು ಮುಸ್ಲಿಂ ಕೋಮು ಬಣ್ಣ ಸಿಕ್ಕಿತ್ತು. ಅದೇ ರೀತಿಯಾದಂತಹ ಒಂದು ಪ್ರಕರಣ ಈಗ ಡೆಲ್ಲಿನಲ್ಲಿ ನಡೆದಿರೋದು. ಈ ರೀತಿಯಾದಂತಹ ಘಟನೆಗಳಿಗೆ ಒಂದು ಕೇವಲ ಒಂದು ಪರಸ್ಪರ ಪ್ರೀತಿ ಅನ್ನೋ ಕಾರಣಕ್ಕೆ ಇದ್ ಮಾಡೋದು ಬಿಟ್ಟು ಅದಕ್ಕೆ
ಕೋಮು ಬಣ್ಣ ಕೊಡ್ತಾರಲ್ಲ ಅದು ಈಗ ಪೊಲೀಸ್ನವರಿಗೆ ತನಿಖೆಗೂ ಕೂಡ ಭಾರಿ ಒತ್ತಡ ಸೃಷ್ಟಿಯಾಗುತ್ತೆ, ಮತ್ತೆ ಇದು ರಾಜಕೀಯ ತಿರುವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ದಿಲೀಪ್.